ಸಿಲಿಂಡರ್ ಗೋದಾಮಿನಲ್ಲಿ ಭೀಕರ ಅಗ್ನಿ ಅವಘಡ. ಎಂಟಕ್ಕೂ ಹೆಚ್ಚು ಸಿಲಿಂಡರ್ ಸ್ಫೋಟ, ಮೂವರಿಗೆ ಗಂಭೀರ ಗಾಯ. ಅಡಿಕೆ ತೋಟದಲ್ಲಿಟ್ಟಿದ್ದ ಸಿಲಿಂಡರ್ ಗೋದಾಮಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಭೀಕರ ಅಗ್ನಿ ಅವಘಡ ಸಂಭವಿಸಿದ್ದು, 8ಕ್ಕೂ ಹೆಚ್ಚು ಸಿಲಿಂಡರ್ಗಳು ಸ್ಫೋಟಗೊಂಡಿರುವ ಘಟನೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಿದೆ. ಇನ್ನು ಸ್ಫೋಟದ ಶಬ್ದಕ್ಕೆ ಸುತ್ತಮುತ್ತಲ ಜನರು ಬೆಚ್ಚಿಬಿದ್ದಿದ್ದಾರೆ. ಇನ್ನು ದಾವಣಗೆರೆ ಜಿಲ್ಲೆಯ ಕಲ್ಪನಹಳ್ಳಿ ಗ್ರಾಮದ ಅಡಿಕೆ ತೋಟವೊಂದರಲ್ಲಿ ಈ ಘಟನೆ ನಡೆದಿದ್ದು, ದೋಗಳ್ಳಿ ಶಿವಕುಮಾರ್ ಅವರಿಗೆ ಸೇರಿದ ಜಾಗದಲ್ಲಿ ಅನಿಲ್ ಎಂಬಾತ ಸಿಲಿಂಡರ್ ಸಂಗ್ರಹಾಲಯ ನಡೆಸ್ತಾ ಇದ್ರು ಎನ್ನಲಾಗ್ತಾ ಇದೆ. ಇಂದು ಏಕಾಏಕಿ ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಕೆಲವೇ ಕ್ಷಣಗಳಲ್ಲಿ ಬೆಂಕಿ ವ್ಯಾಪಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ ಗೋದಾಮಿನಲ್ಲಿದ್ದ ಸಿಲಿಂಡರ್ಗಳು ಒಂದರ ಹಿಂದೆ ಒಂದರಂತೆ ಸುಮಾರು 8ಕ್ಕೂ ಹೆಚ್ಚು ಸಿಲಿಂಡರ್ಗಳು ಸ್ಫೋಟಗೊಂಡಿವೆ. ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲಿನ ಜನರು ಭಯಭೀತರಾಗಿದ್ದಾರೆ. ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಲ್ಪನಹಳ್ಳಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಶಿವಕುಮಾರ್ ಎಂಬುವರಿಗೆ ಸೇರಿರ್ತಕ್ಕಂಥ ಈ ಜಮೀನಿನ ಅಡಿಕೆ ಮಂಡಿ ಸುಲಿತಕ್ಕಂಥ ಗೋಡಾವಣೆ ಇತ್ತು. ಈ ಗೋಡಾವಣದಲ್ಲಿ ಅನಿಲ್ ಅಂತೇಳಿ ಅವರು ಸಿಲಿಂಡರನ್ನು ಸ್ಟೋರ್ ಮಾಡಿದ್ರಂತೆ. ಸ್ಟೋರ್ ಮಾಡಿರ್ತಕ್ಕಂಥ ಸಿಲಿಂಡರು ಇವತ್ತು ಮಧ್ಯಾಹ್ನ ಸುಮಾರು ಪೊಲೀಸರಿಗೆ ಮಾಹಿತಿ ಪ್ರಕಾರ 2 ಗಂಟೆ 20 ನಿಮಿಷದಲ್ಲಿ ಸಣ್ಣ ಸ್ಫೋಟವಾಗಿದೆ. ಆ ಸ್ಫೋಟ ಒಂದಕ್ಕೊಂದು ಹತ್ಕೊಂಡು ಸುಮಾರು ಸಿಲಿಂಡರ್ಗಳು ಇಲ್ಲಿ ಸ್ಫೋಟ ಆಗಿದೆ ಅಂತ ಬಿಟ್ಟ ಮಾಹಿತಿ ಮೇರೆಗೆ ನಮ್ಮ ಎಲ್ಲ ಗ್ರಾಮಾಂತರ ಇನ್ಸ್ಪೆಕ್ಟರು ಮತ್ತು ಫೈರ್ ಟೆಂಡರ್ಗೆ ಇಮಿಡಿಯೇಟಾಗಿ ಕರೆ ಕೊಟ್ಟು ಫೈರ್ ಟೆಂಡರ್ ಬಂದು ಎಲ್ಲ ಇದನ್ನು ಸಿಲಿಂಡ್ರ್ ಸ್ಫೋಟಗೊಂಡು ಎಲ್ಲ ಬೆಂಕಿಯನ್ನು ಹತೋಟಿಗೆ ತೆಗೆದುಕೊಂಡು ಇದು ಮಾಡಿದ್ದಾರೆ. ಈ ಒಂದು ಸ್ಫೋಟ ಇದರಲ್ಲಿ ಅನಿಲ್ ಅಂಬರಿಗೆ ಗಾಯಗಳಾಗಿದ್ದು, ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳಕ್ಕೆ ನಾವು ಕೂಡ ಭೇಟಿ ನೀಡಿ ಎಲ್ಲ ಮುಂದೆ ನಡೀತಕ್ಕಂಥ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು, ಬೇರೆದವ್ರಿಗೆ ಸಾರ್ವಜನಿಕ ಇಂಜುರಿ ಆಗಬಾರ್ದು ನಿಟ್ಟಿನಲ್ಲಿ ಎಲ್ಲ ಸೂಕ್ತ ಕ್ರಮಗಳನ್ನು ಮುಂಜಾಗ್ರತಾ ಕ್ರಮ ಕೈಗೊಂಡು ಫೈರ್ ಟೆಂಡರ್ದವರಿಗೆ ಫೈರನ್ನು ಹತ್ತಿಕ್ಕಿದ್ದಾರೆ. ಮುಂದೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಎಷ್ಟು ಗ್ಯಾಸ್ ಇತ್ತು, ಗ್ಯಾಸ್ ಸಿಲಿಂಡರ್ ಸ್ಟೋರ್ ಮಾಡಿದ್ರು ಅಂತ ಬಿಟ್ಟೇಳಿ ನಮ್ಮ ಎಲ್ಲ FSL ಟೀಮ್ದವ್ರಿಗೆ, ನಮ್ಮ ಸೋಕೋ ಟೀಮ್ದವ್ರಿಗೆ ಮತ್ತು ಸಂಬಂಧಪಟ್ಟ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಅವ್ರಿಗೂ ಬಂದು ಎಲ್ಲ ಪರೀಕ್ಷೆ ಮಾಡೋಕ್ಕೆ ಹೇಳಿದಂತೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕಂಪ್ನಿ ಸಿಲಿಂಡರು, ಯಾವ ಏಜೆನ್ಸಿ ಅಂತ ಬಿಟ್ಟೇಳಿ ಮಾಹಿತಿ ಇಲ್ಲ. ಸದ್ಯಕ್ಕೆ ಇರ್ತಕ್ಕಂಥದ್ದು ಓನ್ಲಿ ಅನಿಲ್ ಅಂತ ಬಿಟ್ಟೇಳಿ ಅವರಿಗೆ ಇಂಜೂರ್ಡ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋತಿದ್ದಾರೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ ಶೀಘ್ರವಾಗಿ ತಿಳಿಸಲಾಗುತ್ತದೆ. ಇನ್ನು ಘಟನೆಯಲ್ಲಿ ಮಾಲೀಕ ಅನಿಲ್ ಗಂಭೀರವಾಗಿ ಗಾಯಗೊಂಡಿದ್ದು, ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲದೆ ಏಜೆನ್ಸಿಗೆ ಸಂಬಂಧಿಸಿದ 2 ಸಿಬ್ಬಂದಿಗಳಿಗೂ ಗಂಭೀರ ಗಾಯಗಳಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆಯೇ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನ ನಂದಿಸಿದ್ದು, ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಇನ್ನೂ ತಿಳಿದುಬಂದಿಲ್ಲ. ಸದ್ಯ ಸ್ಥಳೀಯ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ದಾವಣಗೆರೆ.